ಈ ಕಡೆ ಇದೆ ಆ ಕಡೆ ಅಶೋಕ ಈ ಕಡೆ ಇದೆ ಆ ಕಡೆ ಅಣ್ಣ ದೀಪಾವಳಿ ಒಂದು ಲೈಫ್ ಇದು ಸುತ್ತಿಗೆ ಮಾಡಿಸಿದ್ರು ಯೂಸ್ ಮಾಡ್ರಂಗಿಲ್ಲ ನಮ್ಮ ಬನ್ನಿ ಬನ್ನಿ ಅವರಿಗೆ ಅವನು ಯಾರು A1 ಆರೋಪಿ ಇರ್ತಾನಲ್ಲ, ಯಲ್ಲಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಬ್ಯಾಂಕ್ ದರೋಡೆ ಕೇಸ್ ಇದೆ. ಅವರಿಬ್ಬರಲ್ಲಿ ಹಾಕೊಂಡಿದ್ದಾರೆ. ಅದೇ ಆ ಪ್ರಕರಣಕ್ಕೆ ಮುಂಚೆ ಪರಿಚಯ ಆಗಿದ್ದಾರೆ ಅವರು. ಸೊ ಇವರಿಬ್ರು ಮುಂಚೆನೆ ಯಾ ಅದು ತಮ್ಗಳಿಗೆ ಏನಲ್ಲ ದೀಪಾವಳಿ ಗದಗ ಜಿಲ್ಲೆಯ ಗದಗ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮನೆಯಲ್ಲಿ ಒಂದು ಕಳ್ತನ ಆಗಿದೆ ಅಂತ ಹೇಳಿ ನಮಗೆ ಈ ಮಾಹಿತಿ ಮೇರೆಗೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಮನೆಯನ್ನು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ
ಈ ಓನರ್ಸ್ ಯಾವ ಸಂದರ್ಭದಲ್ಲಿ ಇರಲ್ಲ ಆ ಸಮಯದಲ್ಲಿ ಈ ಕಳ್ತನ ಮಾಡೋರು ಬಂದಿರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ನೀಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಗದಗ ಟೌನ್ ಪೊಲೀಸ್ ಸ್ಟೇಷನಲ್ಲಿ 73/2026 ಮೇರೆಗೆ ಒಂದು ಕಳ್ತನ ಪ್ರಕರಣನ ನಾವು ದಾಖಲು ಮಾಡ್ಕೊತೀವಿ. ಈ ಪ್ರಕರಣದಲ್ಲಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿರುತ್ತೆ. 342 ಗ್ರಾಮ್ ಅಷ್ಟು ಬಂಗಾರ, ಅಂದರೆ ಆಲ್ಮೋಸ್ಟ್ 34 ತೊಲಾಸ್ ಅಷ್ಟು ಬಂಗಾರ ಕಳ್ತನ ಆಗಿದ್ದು, ಮತ್ತು ಅದ್ರ ಜೊತೆಗೆ 1 kg 970 ಗ್ರಾಮ್ ಅಷ್ಟು ಬೆಳ್ಳಿ, ಇಷ್ಟು ಕಳ್ತನ ಆಗಿದೆ ಅಂತ ಹೇಳಿ ಈ ಪ್ರಕರಣ ಫಿರ್ಯಾದಿ ಯಾರು ನಮಗೆ ನೀಡಿರ್ತಾರೆ ಅವರು ನಮಗೆ ಹೇಳಿರ್ತಾರೆ. 340 ಗ್ರಾಮ್ ಅಂದರೆ ಭಾಳಷ್ಟು ಬೆಳೆ ಬಾಳೋ ಬಂಗಾರ ಆಗಿರೋದ್ರಿಂದ ಈ ಪ್ರಕರಣ ಭಾಳ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿರುತ್ತೆ. ಆ ನಿಟ್ಟಲ್ಲಿ ಕಳ್ತನ ಮಾಡೋರು ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ ಮತ್ತು ಈ ಒಂದು ಏನು ಅವ್ರಿಗೂ ಕೂಡ ತಿಳಿದಿದೆ, ಈ ಗ್ಲೌಸ್ ಬಳಕೆ ಮಾಡಿದರು, ಮತ್ತು ಮಕ್ಕಕ್ಕೆ ಮಾಸ್ಕ್, ಮತ್ತು CCTV ಇದಕ್ಕೆ ಆಗಬಾರ್ದು, ಮತ್ತು DVR ಕೂಡ ತೊಗೊಂಡೋಗಿರೋ ರೀತಿ ನಮಗೆ ಈ ಪ್ರಕರಣ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರುತ್ತೆ. A2 ಆರೋಪಿ ಯಾರಿದ್ದಾರೆ, ಇಮ್ರಾನ್ ತಂದೆ ಕುತುಬುದ್ದೀನ್ ಅಂತ ಹೇಳಿ, ಇವನು ಬೈಲೊಂಗಲ್ದವನು. ಅವನು ನಮಗೆ ದೊರೆತಿದ್ದ ಸಂದರ್ಭದಲ್ಲಿ ನಮಗೆ ಈ ಪ್ರಕರಣದ ಮೂಲ ಆರೋಪಿ ಯಾರಿರ್ತಾನೆ ಮೊಹಮ್ಮದ್ ರಫೀಕ್, ತಂದೆ ಇಸ್ಮಾಯಿಲ್, ಏನಿದೆ ಈ ಒಂದು ವಿಚಾರ ಅಂತ ಹೇಳಿದರೆ, ಇವನ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇರಳ ರಾಜ್ಯದಲ್ಲೂ ಸೇರಿದಂತೆ ಇವನ ಮೇಲೆ ಒಟ್ಟು 68 ಪ್ರಕರಣ ದಾಖಲಾಗಿದೆ. ಓಕೆ, 68 ಪ್ರಕರಣದಲ್ಲಿ ಅವನ ಮೇಲೆ ಸುಲಿಗೆ, ಚೈನ್ ಸ್ನ್ಯಾಚಿಂಗ್, ದರೋಡೆ ಮತ್ತು ಭಾಳಷ್ಟು ಹೀನಸ್ ಒಫೆನ್ಸಸ್ ಕರ್ನಾಟಕ ಅಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಸಲ್ಲಿ, ಮೂಲತಃ ಈಗ ಗದಗ ಜಿಲ್ಲೆಯಲ್ಲಿ ಒಂದು ಪ್ರಕರಣ, ಅದನ್ನು ಬಿಟ್ಟಂತೆ ಈ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಮಂಗಳೂರು ಆಗಿರ್ಬೋದು, ಮಂಗಳೂರು ನಗರ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು ಕೇರಳ ಅಲ್ಲಿ, ಮತ್ತು ಇನ್ನಿತರ ಪೊಲೀಸ್ ಸ್ಟೇಷನ್ಗಳು ಕೂಡ ಅವನ ಮೇಲೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ. ಠಾಣೆಗಳಲ್ಲಿ ಬೇಕಾಗಿರೋ ವಾರೆಂಟ್ ಆಸಾಮಿ ಕೂಡ ಆಗಿರ್ತಾನೆ, ಮತ್ತು ತಲೆ ಮರೆಸ್ಕೊಂಡಿರೋ ಆರೋಪಿ ಕೂಡ ಆಗಿರ್ತಾನೆ. ಅವನು ಹಿಡಿದ್ಮೇಲೆ ಇನ್ನೊಬ್ಬನು ಕೂಡ ಹಿಡಿದ್ವಿ ನಾವು, ಮೌಲಾಲಿ ಅಂತ ಹೇಳಿ. ಈ 3 ಜನ ಬಂದು ಈ ಪ್ರಕರಣನ ಅವರು ಮಾಡಿ ಹೌಸ್ ಬ್ರೇಕ್ ಮಾಡಿ ತೊಗೊಂಡೋಗಿದ್ದಾರೆ.